ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡಿ ಇಷ್ಟು ಬೇಗ ಎದ್ದಿದ್ದೀನಿ. ಅಮ್ಮನ ಮನೆಗೆ ಬಂದು ಇಷ್ಟು ಬೇಗ ಹೇಳೋಳಿದ್ರೆ ಅದು ನಾನೇ ಇರಬೇಕು. ಯಾಕಂದರೆ ಗಂಡನ ಮನೇಲಿ ಯಾವಾಗಲೂ ಬೆಳಿಗ್ಗೆ ಮಾರ್ನಿಂಗೇ ಹೇಳ್ತಾ ಇರ್ತೀವಿ 6 ಗಂಟೆಗೆ ಹೋಗಬೇಕು, ಒಂದೊಂದು ಸಲ 5 ಗಂಟೆಗೆ ಹಂಗೆಲ್ಲ ಹೇಳ್ತಾ ಇರ್ತೀವಿ. ಆದರೆ ಅಮ್ಮನ ಮನೆಗೆ ಬಂದು ಇಷ್ಟು ಬೇಗ ಎದ್ದಿದ್ದೀನಿ. ಯಾಕಂದರೆ ಇವತ್ತು ಅಮ್ಮ ಸಂಡೇ ಆದ್ದರಿಂದ ಅಮ್ಮ ಮಟನ್ ಪಲಾವ್ ಮಾಡ್ತಾಯಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ ಅಮ್ಮ, ಸಕ್ಕತ್ತಾಗಿರುತ್ತೆ. ಮಟನ್ ಪಲಾವ್ ಮಾತ್ರ ಸೂಪರಾಗಿ ಮಾಡ್ತಾರೆ ನಮ್ಮಮ್ಮ. ಆ ರೆಸಿಪಿನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಒಂದೊಂದು ಸಲ ನಾವೇ ಮಾಡಿದ್ರೂ ಆ ರುಚಿ ಸಿಗೋಲ್ಲ. ಅದೇ ಥರ ಮಾಡಿರ್ತೀವಿ, ಆದರೆ ಆ ರುಚಿ ಸಿಗೋಲ್ಲ. ಅಮ್ಮನ ಕೈಲಿ ಅಷ್ಟು ಚೆನ್ನಾಗಿರುತ್ತೆ. ಹೀಗೆ ಎಷ್ಟು ಒಂದು ಮಂತ್ ಬ್ಯಾಕ್ ಅನಿಸುತ್ತೆ, ಅಮ್ಮ ಮನೆಗೆ ಮಾಡಿ ನಮ್ಮ ಡ್ಯಾಡಿನೇ ತಂದುಕೊಟ್ಟಿದ್ರು ಮಟನ್ ಪಲಾವ್. ಎಷ್ಟು ಚೆನ್ನಾಗಿತ್ತು ಅಂತ ತಿಂತಿದ್ರೆ ಇನ್ನೂ ತಿಂತಾನೇ ಇರೋಣ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ಆ ರೆಸಿಪಿನ ನಿಮಗೆ ತೋರಿಸ್ಬೇಕು, ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಯಾವ ರೀತಿ ಮಾಡ್ತಾರೆ ನಮ್ಮಮ್ಮ ಮಟನ್ ಪಲಾವ್ನ ಅಂತ. ಡ್ಯಾಡಿ ಮಟನ್ ತರೋದು ಒಂದು ಸ್ವಲ್ಪ ಡಿಲೇ ಆಯಿತು. ಅಷ್ಟರಲ್ಲಿ ಇವ್ರು ನೋಡಿ ನಮ್ಮತ್ತಿಗೆ ಇವರು ಎಲ್ಲ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಇವರೇ ಹಚ್ಕೊಡ್ತಾ ಇದ್ದಾರೆ. ನಮ್ಮ ಅಮ್ಮಂಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ಮಟನ್ ಪಲಾವ್ಗೆ ಆಲ್ರೆಡಿ ಏನೇನು ರುಬ್ಕೋಬೇಕು ಅಂತ ಅಂದ್ಬಿಟ್ಟು ನಮ್ಮಮ್ಮ ಪ್ಲೇಟ್ಗೆಲ್ಲ ಹಾಕಿ ಇಟ್ಟಿದ್ದಾರೆ. ಇಲ್ಲಿ ನೋಡಿ ಈ ಥರ ಎಲ್ಲ ಜಜ್ಕೊಂಡು ಪ್ಲೇಟ್ ಬೆಳ್ಳುಳ್ಳಿ ಬಿಡಿಸೋಣ ಅಂತ ಅಂದ್ಬಿಟ್ಟು ಬೆಳ್ಳುಳ್ಳಿನೆಲ್ಲ ಬಿಡಿಸಿ ಇಟ್ಟಿದ್ದಾರೆ. ಮಟನ್ನು ಅಮ್ಮ ಹೇಳ್ತಾಯಿದ್ರು, ಒಂದು ಪ್ಲೇಟ್ಗೆ ಕಂಡ ಇರುತ್ತಲ್ಲ ಆ ಮಟನ್ನ ಎತ್ತಿಡು, ಕೈಮಾ ಮಾಡೋಣ, ಇನ್ನು ಮಿಕ್ಕಿದ್ನ ಪಲಾವ್ಗೆ ಹಾಕೋಣ ಅಂತ. ನನಗೆ ಕೈಮಾ ಅಂದರೆ ತುಂಬ ಇಷ್ಟ, ಅದಕ್ಕೆ ಅಮ್ಮ ಹೇಳ್ತಾಯಿದ್ರು ಎಲ್ಲ ಎತ್ತಿಡು ಅಂತ. ಮಟನ್ ಪಲಾವ್ಗೆ ಇನ್ನೊಂದು ಸ್ವಲ್ಪ ಚರ್ಬಿ ಇರೋದು ಚೆನ್ನಾಗಿರುತ್ತೆ, ಆದರೆ ಇವತ್ತೊಂದು ಸ್ವಲ್ಪ ಚರ್ಬಿ ಕಮ್ಮಿ ಇದೆ. ಎಲ್ಲ ಇಡ್ತಾ ಇದೆ ನೋಡಿ. ಅಮ್ಮ ರುಬ್ಕೊಳ್ಳೋಕ್ಕೆ ಎಲ್ಲನೂ ಹಾಕ್ಕೊಡ್ತಾ ಇದ್ದಾರೆ. ಬುಡ್ಸಿರೋ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿಕಾಯಿ ಮತ್ತು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಒಟ್ಟಿಗೆ ರುಬ್ಕೋತಾ ಇದ್ದಾರೆ. ರುಬ್ಬಿದಾಯಿತು. ಅದಾದಮೇಲೆ ಡ್ಯಾಡಿ ಬ್ಲೆಡ್ಡು ತಂದಿದ್ದೀನಿ, ಅದನ್ನು ಫ್ರೈ ಮಾಡಿ ಅಂತ ಹೇಳಿದ್ರು ಅಮ್ಮಂಗೆ. ಸರಿ ಅಂತ ಅಂದ್ಬಿಟ್ಟು ಅಮ್ಮ ಅದನ್ನು ಮಾಡ್ತಾಯಿದ್ದಾರೆ. ನಾನು ಪಲಾವ್ ರೆಸಿಪಿ ತೋರಿಸೋಣ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಕುಕ್ಕರ್ಗೆ ಸ್ವಲ್ಪ ಅಂದರೆ ಹೇಳಿದ್ನಲ್ಲ ನಾನು, ಮಟನಲ್ಲಿ ಚರ್ಬಿ ಇದ್ದರೆ ಆಯಿಲ್ ಬಿಡೋ ಅವಶ್ಯಕತೆ ಇರಲ್ಲ, ಆದರೆ ಚರ್ಬಿ ಕಮ್ಮಿ ಇರೋದ್ರಿಂದ ಒಂದು ಸ್ವಲ್ಪ ಆಯಿಲ್ನ ಹಾಕೋತಾ ಇದ್ದಾರೆ ಅಮ್ಮ. ಎಣ್ಣೆ ಕಾದಿದ್ದಕ್ಕೆ ನಾವೇನು ಮಟನ್ನ ವಾಶ್ ಮಾಡಿ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ವಾಶ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಮಟನ್ನ ಕುಕ್ಕರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಬೇಕು. ಎಣ್ಣೆ ಹಾಕ್ಬಿಟ್ಟು ಆಮೇಲೆ ಎಣ್ಣೆ ಹಾಕ್ತೀವಿ, ಅದಕ್ಕೆ ಅವತ್ತು ಎಣ್ಣೆ ಹಾಕಿಲ್ಲ ಬಿಡಿ, ಚರ್ಬಿ ಇದ್ರೇ ಚಂದ ಮಟನ್ ಬರೋದು. ಇಲ್ಲ ಅದಕ್ಕೆ ನಾನು ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ 1 kg ಮಟನ್ ಇದೆ. ಆ 1 kgಗೆ 1 ಹಿಡಿಯಷ್ಟು ಉಪ್ಪನ್ನ ಹಾಕ್ಬಿಡ್ತಾರೆ. ಬೇಕಂದರೆ ಆಮೇಲೆ ರೈಸ್ಗೆ ಹಾಕೋಬೋದು ಸ್ವಲ್ಪ, ಇಲ್ಲ ಅಂದರೆ ಇದೇ ತಡೆಯುತ್ತೆ ಅಂದರೆ ಓಕೆ. ಯಾಕಂದರೆ ನೀರೆಲ್ಲ ಹಾಕಿದ್ರೆ ಅದರಲ್ಲಿ ಉಪ್ಪಿನಂಶ ಇದ್ದಾಗ ನೀರು ಅದನ್ನೆಲ್ಲ ಎಳ್ಕೊಂಬಿಡುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪನ್ನ ಈಗಲೇ ಮುಂದಾಗಿ ಹಾಕ್ಕೊಂಡ್ರೆ ಮಟನ್ನಲ್ಲಿ ನೀರು ಹಾಕ್ದಾಗಲೂ ಅಷ್ಟೇ ರೈಸಲ್ಲಿ ಚೆನ್ನಾಗಿರುತ್ತೆ. 1 kgಗೆ 3 ಪಾವು ಅಂದರೆ 1 ಲೋಟ 2 ಲೋಟ 3 ಲೋಟ ಅಷ್ಟು ಹಾಕಿ ಇವತ್ತು ಪಲಾವ್ ಮಾಡ್ತಾ ಇರೋದು. ಒಂದು ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ನಾವು ಏನು ರುಬ್ಕೊಂಡಿರ್ತೀವಿ ಮಸಾಲೆನ ಇದಕ್ಕೆ ಹಾಕಬೇಕು.
ನಾವೇನು ಮಸಾಲೆ ಹಾಕಿರ್ತೀವಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಾದಮೇಲೆ ನಾವು ಕುಕ್ಕರ್ನ ವಿಶಿಲ್ ಕೂಗಿಸ್ಕೊಬೇಕು. ಮಟನ್ನು ಎಳ್ಸಾಗಿದ್ದರೆ ವಿಶಿಲ್ಲು ಒಂದು 2 ವಿಶಿಲ್ ಇದ್ದರೆ ವಿಶಿಲ್ ಮಾಡಿಕೊಂಡ್ರೆ ಸಾಕು. ಆದರೆ ಮಟನ್ ಬಲ್ತಿದ್ರೆ ಒಂದು 4-5 ವಿಶಿಲ್ ಆದರೂ ಬೇಕು. ಯಾಕಂದರೆ ಚೆನ್ನಾಗಿ ನಾವು ಪಲಾವ್ ಮಾಡ್ತಿರೋದ್ರಿಂದ ಚೆನ್ನಾಗಿ ಬೇಯಿಸಿದ್ರೆ ಪಲಾವಲ್ಲಿ ಮಟನ್ನು ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಅದಕ್ಕೋಸ್ಕರ. ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಕೊಂಡು ಅದಕ್ಕೆ ಆಯಿಲ್, ಮೊದಲೇ ಅದಕ್ಕೂ ಆಯಿಲ್ ಹಾಕಿದ್ವಿ ಯಾಕಂದರೆ ಮಟನಲ್ಲಿ ಚರ್ಬಿ ಇರಲ್ಲ, ಅದಕ್ಕೋಸ್ಕರ. ಇದು ಎಣ್ಣೆ ಎಲ್ಲ ಈರುಳ್ಳಿ ಎಲ್ಲ ಫ್ರೈ ಮಾಡಬೇಕಲ್ವ, ಅದಕ್ಕೊಂದು ಸ್ವಲ್ಪ ಅಂತ ಅಂದ್ಬಿಟ್ಟು ಪಲಾವ್ಗೆ ಏನೇನು ಮಸಾಲೆ ಹಾಕ್ತೀವಿ, ಚಕ್ಕೆ, ಲವಂಗ, ಮೊಗ್ಗು ಅದನ್ನೆಲ್ಲ ಹಾಕಿ ನೆಕ್ಸ್ಟ್ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನಾವು. ಮತ್ತೆ 3 ಕೂಗಿಸ್ತೀನಿ ಅಂತ ಕಡಿಮೆಗೆ 2 ಸಾಂಬಾರಿಗೆ ಒಂದು 2 ಹಾಕ್ತಾರೆ. ಟೈಮ್ ಕೇಳಬೇಡ, ಒಂದು ಹಾಕು. ಆಯ್ತು, ಸೋಫಾ ಮೇಲೆ ಹೋಗವ. ಅಲ್ವಾ ಅಲ್ಲಾಡಿಲ್ವಾ 5 ಕುಗ್ಸಿನಿ. ಹಾಂ ಮಡಗ ನೋಡು ಮಮ್ಮಿ ಅಲ್ಲಾಡಿಲ್ಲ, ಹಿಡ್ಕೊಂಬಿಟ್ಟು ಇಲ್ಲಿ ಮಟನು ಒಂದು ಸ್ವಲ್ಪನೂ ಬೆಂದಿರಲಿಲ್ಲ. ಎಷ್ಟು ಕೂಗ್ಸಿದ್ರು, ಅದಕ್ಕೆ ಇನ್ನೊಂದು ಸ್ವಲ್ಪ ಕೂಗ್ಸೋಣ ಅಂತ ಅಂದ್ಬಿಟ್ಟು ಮಮ್ಮಂಗೆ ಹೇಳಿದೆ. ಮಮ್ಮ ತಿರ್ಗಾ ಕೂಗ್ಸಾಕಿದ್ರು. ನೆಕ್ಸ್ಟು ನಾವು ಏನು ಈರುಳ್ಳಿ ಚೆನ್ನಾಗಿ ಫ್ರೈ ಆದಾದಮೇಲೆ ಅದಕ್ಕೆ ಇನ್ನೊಂದು ಸ್ವಲ್ಪ ಟೊಮೊಟೊನ ಆ್ಯಡ್ ಮಾಡ್ತಾರೆ ನೋಡಿ. ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕು. ಇಲ್ಲೂ ಕೂಡ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ಈ 3 ಕಟ್ ಮಾಡಿ ಇಟ್ಕೊಂಡಿರೋದನ್ನ ಟೊಮೊಟೊ ಈರುಳ್ಳಿ ಆದಮೇಲೆ ಈ ಸೊಪ್ಪುಗಳನ್ನು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಬೇಕು. ಒಂದು ಸ್ವಲ್ಪ ಗರಂ ಮಸಾಲ, ನಮ್ಮಮ್ಮ ತೇಜದ್ದು ಬಿರಿಯಾನಿ ಪೌಡರ್ ಬರುತ್ತೆ ನೋಡಿ, ಇದು ತೇಜದ್ದು ಮಟನ್ ಬಿರಿಯಾನಿ ಮಸಾಲ. ಇದನ್ನು 2 ಹಾಕ್ತಾರೆ. ಎಷ್ಟು 1 kg ಮಟನ್ಗೆ 3 ಲೋಟ ರೈಸ್ಗೆ 2 ಪುಡಿನ ಆ್ಯಡ್ ಮಾಡ್ತಾರೆ. ಅಮ್ಮ ಹೇಳ್ತಾ ಇದ್ದಾರೆ, ಅದಕ್ಕೆ ಒಂದು ಇಡಿ ಹಾಕಿದ್ದೀನಿ. ಇದಕ್ಕೊಂದು ಸ್ವಲ್ಪ ಸಾಕು, ಯಾಕಂದರೆ ಪುಡಿ ನಾವೇನು ತೇಜು ಪುಡಿ ಹಾಕಿದ್ವಲ್ಲ ಅದರಲ್ಲೂ ಒಂದು ಸ್ವಲ್ಪ ಉಪ್ಪು ಅಂಶ ಇರುತ್ತೆ. ಅದಕ್ಕೆ ಇದಕ್ಕೊಂದು ಸ್ವಲ್ಪ ಉಪ್ಪಿನ ಪುಡಿನ ಆ್ಯಡ್ ಮಾಡ್ತಾಯಿದ್ದಾರೆ. ಎಲ್ಲ ಫ್ರೈ ಆದಮೇಲೆ ನಾವೇನು ಮಟನ್ ಕೂಗಿಸ್ಕೊಂಡಿರ್ತೀವಿ ನೋಡಿ, ಇದನ್ನು ಹಾಕ್ಕೋಬೇಕು. ನಾನು ತಿರುಗ್ತಾ ಇದ್ದೆ, ಅಮ್ಮಂಗೆ ವೀಡಿಯೋ ಮಾಡೋದು ಕೊಟ್ಟರೆ ಅಮ್ಮಂಗೆ ಮಾಡೋಕ್ಕೆ ಬರಲ್ಲ, ಅದಕ್ಕೆ ನೀನೇ ತಿರುಗು ತಗೋ ಅಂತ ಅಂದ್ಬಿಟ್ಟು ಕೊಡು, ನಾನು ವೀಡಿಯೋ ಮಾಡ್ತೀನಿ ಅಂತ ಮಾಡ್ತಾಯಿದ್ದೆ. ಅದಾದಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ನಮಗೆ ಎಷ್ಟು ನೀರು ಹೇಳಿಲ್ವಾ, 3 ಲೋಟಕ್ಕೆ ನಮಗೆಷ್ಟು 6 ಲೋಟ ನೀರು ಹಾಕ್ಕೊಂಡು ಬಿಸಿನೀರು ಮಳ್ಸಿದ್ರು ನೋಡಿ, ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ನೀರು ಕುದಿಯಲಿಕ್ಕೆ ಸ್ಟಾರ್ಟ್ ಆಯಿತು. ಈ ಸಮಯದಲ್ಲಿ ನಾವೇನು ಮಾಡಬೇಕು, ರೈಸ್ ಏನು ವಾಶ್ ಮಾಡಿ ಇಟ್ಕೊಂಡಿರ್ತೀವಿ ಆ ರೈಸ್ನ ಆ್ಯಡ್ ಮಾಡಬೇಕು. ಆ ರೈಸ್ನ ಆ್ಯಡ್ ಮಾಡಾದ್ಮೇಲೆ ನೀಟಾಗಿ ತಿರುಗಬೇಕು. ಎಲ್ಲನೂ ಫುಲ್ಲು ಕರೆಕ್ಟಾಗಿ ಮಿಕ್ಸ್ ಆಗಬೇಕಲ್ಲ ಅದು, ಅದಕ್ಕೆ ನೀಟಾಗಿ ಎಲ್ಲನೂ ನೋಡಿ ಹಿಂಗೆ ತಿರುಗಬೇಕು.
ನೋಡಿ ಇಷ್ಟೇ. ಈ ಅದಾದಮೇಲೆ ನೀಟಾಗಿ ಕ್ಲೋಸ್ ಮಾಡ್ಕೊಂಡು ಸಣ್ಣ ಉರಿಲಿ ಬೇಯಲಿಕ್ಕೆ ಇಡಬೇಕು. ನೋಡಿ ಈ ರೀತಿ ಪಲಾವ್ ರೆಡಿ ಆಯಿತು. ಇಷ್ಟು ಘಮ ಘಮ ಅಂತಿತ್ತು ಗೊತ್ತಾ, ನೋಡೋಕ್ಕೆ ಸಕ್ಕದಾಗೈತೆ ಅಲ್ವಾ. ನೋಡಿ ಈ ಕಲರ್ ಬರುತ್ತೆ, ನಾವು ಮಾಡಿದ್ರೆ ಬೇರೆ ಬೇರೆ ಕಲರು, ನಮ್ಮ ಅಮ್ಮ ಮಾಡಿದ್ರೆ ಈ ಕಲರ್ ಬರೋದು. ಚೆನ್ನಾಗಿರುತ್ತೆ ಅಮ್ಮನ ಕೈ ರುಚಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಸಖತ್ತಾಗಿರುತ್ತೆ. ಆದರೆ ಮಟನ್ಗೆ ಇನ್ನೊಂದು ಸ್ವಲ್ಪ ಹೇಳಿದ್ನಲ್ಲ, ಚರ್ಬಿ ಮುಂದಾಗಿದ್ದರೆ ಇನ್ನೂ ಸೂಪರು. ಇದಕ್ಕೊಂಚೂರು ಚರ್ಬಿ ಕಮ್ಮಿ ಇದರಿಂದ ಚೆನ್ನಾಗಿತ್ತು. ಹಂಗಿದ್ರು ಆಯಿಲೆಲ್ಲ ಹಾಕಿತ್ತಲ್ಲ ಅಮ್ಮ, ಚೆನ್ನಾಗಿತ್ತು. ಬಿರಿಯಾನಿಗೆ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿನ ನಾವು ತುಂಬ ಇಷ್ಟಪಡ್ತೀವಿ. ಅದಕ್ಕೆ ಮೊಸರು ಬಜ್ಜಿ, ಸೌತೆಕಾಯಿ ಎಲ್ಲನೂ ನನ್ನ ತಂಗಿ ನೋಡೆ ಯಾವ ರೀತಿ ಇದೆ ಟೇಸ್ಟು ಅಂತ ಹೇಳು ಅಂತ ಹೇಳ್ತಾ ಇದೆ. ಹೆಂಗೈತೆ? ಸೂಪರ್ ಆಗೈತೆ. ಅವಳು ಹೋದ್ಲು. ಅದಾದಮೇಲೆ ಇದು ನಾನು ಹಾಕ್ಕೊಂಡು ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಲ್ಲಿ ಟಿ ವಿ ಸೌಂಡು, ಆ ಸೌಂಡು, ಈ ಸೌಂಡು ಎಲ್ಲ ಇದೆ. ಅದಕ್ಕೋಸ್ಕರ ನಾನು ಕಮೆಂಟ್ ಕೊಡೋಕ್ಕಾಗಲಿಲ್ಲ. ತುಂಬ ಅಂದರೆ ತುಂಬ ಸಖತ್ತಾಗಿತ್ತು. ತುಂಬ ಖುಷಿಯಾಗಿ ತಿಂದೆ. ಮಟನ್ ಪಲಾವ್ ಸೂಪರ್ವಾಗಿತ್ತು. ಬಿರಿಯಾನಿ ಇದಾದಮೇಲೆ ನಮ್ಮ ಡ್ಯಾಡಿ ಬ್ಲೇಡ್ ತಂದಿದ್ರು. ಇದೇನೋ ಹಾರ್ಟ್ಗೆ ಒಳ್ಳೇದಂತೆ, ಅದಕ್ಕೋಸ್ಕರ ಫ್ರೈ ಮಾಡ್ತಾಯಿದ್ರು. ನನಗೇನು ಅಷ್ಟಿಷ್ಟ ಆಗೋಲ್ಲ. ಮಧ್ಯಾಹ್ನದ ಊಟಕ್ಕೆ ನೋಡಿ ನಾನು ಹೇಳಿದ್ನಲ್ಲ ಕೈಮಾ ಸಾಂಬಾರು ಮಾಡಿದ್ರು ಮಧ್ಯಾಹ್ನದ ಊಟಕ್ಕೆ. ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮಾಡಿಕೊಂಡು ರೆಸ್ಟ್ ಮಾಡಿ ಸಂಜೆ ಸಂಘ ಇದೆ ನಮ್ಮ ಅಜ್ಜಿ ಮನೇಲಿ, ನಾವು ಸಂಘ ಮಾಡಿದ್ರು. ತಿಂಗಳಿಗೆ 500 ಕಟ್ತಾಯಿದ್ದು. ಇವತ್ತು ಎಂಡ್ ಆಗಿತ್ತು, ಅದಕ್ಕೋಸ್ಕರ ನಾನು ಅಲ್ಲೇ ಉಳಿದಿದ್ದೆ. ಪೂರ್ತಿ ಅಮೌಂಟ್ನ ಪೇ ಮಾಡೋಕ್ಕೆ ಎಲ್ಲರನ್ನೂ ಕರೆದಿದ್ರು. ಇಷ್ಟಿಷ್ಟು ಅಮೌಂಟ್ ಕಟ್ಟಿದ್ದೀರಿ, ಇಷ್ಟ ಆಯಿತು, ಇಷ್ಟು ಬಡ್ಡಿ ದುಡ್ಡು ಬಂತು ಅಂತ ಅಂದ್ಬಿಟ್ಟು ಅಲ್ಲೊಂದು ಸ್ವಲ್ಪ ಎಲ್ಲ ಗಲಬಿಲಿ ಅಂತ ಸೌಂಡು ಬೇರೆ. ಒಬ್ಬೊಬ್ರದ್ದು ಒಂದೊಂದು ಡೌಟ್ ಇತ್ತು, ಅದನ್ನೆಲ್ಲ ಕ್ಲಿಯರ್ ಮಾಡ್ತಾಯಿದ್ರು. ಇದು ಎಷ್ಟು ಯೂಸ್ಫುಲ್ ಗೊತ್ತಾ, ಹೆಣ್ಮಕ್ಳಿಗೆ ಈ ರೀತಿ ಸಂಘಗಳೆಲ್ಲ ಮಾಡ್ತಾ ಇರಬೇಕು ಆಗಾಗ. ಆಗ ಏನು ಗೊತ್ತಾ, ತಿಂಗಳಿಗೆ ಎಷ್ಟಾದರೂ ಅಂದರೆ 200 ರೂಪಾಯಿಂದ ಸ್ಟಾರ್ಟ್ ಆಗಿದ್ದು ಈ ಸಂಘ. ಈ ಸಲ 500 ಮಾಡಿ ಅಂತ ಅಂದ್ಬಿಟ್ಟು 500 ಮಾಡಿದ್ದು. ತುಂಬ ಚೆನ್ನಾಗಿ ಉಳಿತಾಯ ಆಗುತ್ತೆ ಈ ಸಂಘದಲ್ಲಿ. ನಮಗೆ ತಿಂಗಳ 500 ಎಲ್ಲೆಲ್ಲೋ ಖರ್ಚು ಮಾಡಿಬಿಡ್ತೀವಿ. ಸುಮ್ಮನೆ ತೊಗೊಂಡು 500 ಕಟ್ಬಿಟ್ರೆ ಫೈನಲ್ಲ ನಮ್ಗೆ ಎಷ್ಟು ದುಡ್ಡು ಬರುತ್ತೆ ಗೊತ್ತಾ, 3 ವರ್ಷದ ಮೇಲೆ 3 ತಿಂಗಳು 4 ತಿಂಗಳು ಆಯಿತು. ಹೆವಿ ಅಮೌಂಟ್ ಆಗ್ತೈತೆ, ಮನೇಲೆಲ್ಲ ಇಟ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ಬೇರೆಯವ್ರಿಗೂ ಕೊಟ್ಟರು 2 ರೂಪಾಯಿ ಇಂಟ್ರೆಸ್ಟ್ ಹಂಗೆ ಕಟ್ಟೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ತುಂಬ ಅಮೌಂಟ್ನ ಒಬ್ಬೊಬ್ಬರಿಗೆ ಒಂದೊಂದು ಸಲ ಅಮೌಂಟ್ ಕೊಡ್ತಾರೆ, 20,000 ಎತ್ಕೊಂಡು. ಅದರಲ್ಲಿ ನಮಗೆ ಎಷ್ಟು 2% ನಾವು ಉಳಿತಾಯನೂ ಕಲ್ತ್ಕೊಬೇಕು, ಮತ್ತು ಮಿಕ್ಕಿರೋ ಅಮೌಂಟ್ನ ಕಟ್ತಾ ಇರಬೇಕು. ತುಂಬ ಚೆನ್ನಾಗಿದೆ ಇದು ಸ್ಕೀಮು. ಲಾಸ್ಟಲ್ಲಿ ನೋಡಿ 500 ಕಟ್ಟಿದ್ದಕ್ಕೆ ನಮಗೆ 23.5 ಅಮೌಂಟ್ ಸಿಕ್ತು ನಮಗೆ. ನೋಡಿ ಇಷ್ಟು ಅಮೌಂಟ್ ನಾವು ಕೂಡಿಟ್ರೆ ಸಿಕ್ತಿತ್ತ ನಮಗೆ, ಇಲ್ಲ ಅಲ್ವಾ. ಈ ಉಳಿತಾಯ ಸಂಘ ಎಲ್ಲ ಕಟ್ಕೊಳ್ಳೋದು ಹೆಣ್ಮಕ್ಳಿಗೆ ತುಂಬ ಯೂಸ್ಫುಲ್ಲು. 23,500 ಸಿಕ್ತು. ನೆಕ್ಸ್ಟು ತಿರ್ಗಾ 500 ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಅಮೌಂಟ್ನ ಒಬ್ಬೊಬ್ರಿಗೆ ಕರೆಕ್ಟಾಗಿ ಬಿಡಿಸಿ ಹೇಳ್ತಾಯಿದ್ರು. ಬೇರೆ ಕಡೆ ಎಲ್ಲ ಈ ರೀತಿ ಎಲ್ಲ ಮಾಡಲ್ಲ. ಏನು ಅಮೌಂಟ್ ಬಂದಿದೆ ತೊಗೊಳ್ಳಿ, ಇಷ್ಟು ಬಂದಿದೆ ಅಂದ್ಬಿಟ್ಟು ಕೊಟ್ಟು ಕಳಿಸ್ತಾರೆ. ಆದರೆ ಇಲ್ಲ, ಆ ಥರ ಅಲ್ಲ. ನಮ್ಮ ಅಜ್ಜಿ ಮನೇಲಿ ಪ್ರತಿಯೊಬ್ಬರೂ ಕುಣಿಸ್ಕೊಂಡು ನೋಡಿ ಇಷ್ಟು ಅಮೌಂಟು ಈ ಮಂತು ಬಂತು, ಇಷ್ಟು ಅಮೌಂಟ್ ಕೊಟ್ಟಿದ್ದೀವಿ, ಇಷ್ಟು ಬಾಕಿ ಉಳಿದಿದೆ, ಇಷ್ಟು ಬಡ್ಡಿ ಬಂದಿದೆ ಅಂದ್ಬಿಟ್ಟು ಎಲ್ಲ ಅವ್ರ ಮುಂದೆನೇ ಕೂತ್ಕೊಂಡು ಲೆಕ್ಕ ಹಾಕಿ ಎಲ್ಲ ಪ್ರತಿಯೊಂದು ಮಾಡ್ತಾರೆ. ತುಂಬ ಚೆನ್ನಾಗಿತ್ತು ಸಂಘ. ಇದು ಮಾತ್ರ ಸೂಪರ್ ಇತ್ತು. ಈಗ ಎಷ್ಟೇ ಕಷ್ಟ ಮಾಡ್ಬಿಡಿ ಲಾಸ್ಟ್ ಅಲ್ಲಿ ಅವ್ರು ಕೊಡ್ಬೇಕಲ್ಲ, ಎಲ್ಲ ಸೇರ್ಸ್ಬಿಟ್ಟು ಕೊಟ್ಬಿಡು. ಒಂದೊಂದು ಬುಕ್ ನನ್ನ ಹೆಸರು ಕೊಡ್ತೀನಿ, ನಾನು ಇಲ್ಲಿ ಹೆಸರು ಪ್ರಕಾರ ಐತೆ. ಈಗ ಅವ್ರ ಕೈ ಲೆಕ್ಕ ಹಾಕೊಳ್ಳಿ ಒಂದ್ಸರಿ. ಒಂದೊಂದು ಬೇರೆ ಬೇರೆ ಹಳೆಗೆ ಇನ್ನೊಂದು ಹಳೆಗೆ ಹಾಕು, ಒಂದೊಂದು ಹಳೆಗೆ ಹಾಕು, ಬೇರೆ ಬೇರೆ ಹಾಕು. ಅಯ್ಯ
ಬೇಡ ಕೂಗು ಏನಂತೆ? ಅಯ್ಯೋ ಅವ್ವ, ಈಗ ಆಮೇಲೆ ಅದು ಯಾಕೆ ಬೇಕು? ಎಲ್ಲಾರ್ಗೂ ಐತೊಳ್ ಕೊಟ್ಟಾಗ್ಲೇ ಬೀಸ್ಕೊಂಡ್ರೈತಿದೆ. ಆಮೇಲೆ ಸುಮ್ಮನೆ ಏನಾರ ಮಾಡ್ಕೊಂಡು ಅದು ಯಾಕೆ ಬೇಕು ಎಲ್ಲರಿಗೂ? ಸಪ್ರೇಟ್ ಆಗಿ ಹಾಕ್ಬಿಟ್ಟಿರೋ. ಆಯ್ತಾ? ನಿಮಗೂ ಅಲ್ಲಿ ಹೌದು. ಅವ್ರವ್ರ ಕೈಗೆ ಬಂದದ್ದು ಲೆಕ್ಕ ಹಾಕಿ. ಆಂಟಿ ಇಲ್ಲ ಲೆಕ್ಕ ಹಾಕಿ. ಹಾಕವ್ವ. ಹಾಕಿ ಲೆಕ್ಕ ಹಾಕಿ. ಏನಿಲ್ಲ ಲೆಕ್ಕ ಹಾಕ್ತೀನಿ ಅಂದಿದ್ದು ಅದನ್ನೆಲ್ಲ ನಾನು ಏ, ಅದ್ನೇ ಲೆಕ್ಕ ಹಾಕವ್ವ. ಅದ್ನೇ ಲೆಕ್ಕ ಹಾಕಿ ಕೊಡಪ್ಪ ನೀನು. 10,000 ಬೇಡ, ಅದನ್ನ ಲೆಕ್ಕ ಹಾಕಿ ಕೊಡು ಕೊರೆ ದುಡ್ಡ. ದುಡ್ಡು ಅವಳು ಏನಿಸ್ತೀನಿ ಕೊಟ್ಬಿಡು. ನೀವ್ ಎಣ್ಸ್ಕೊಳ್ಳಿ ಪೆಟ್ಟು ನಿಮ್ದು. ಇಲ್ಲ ನೀವ್ ಎಣಿಸ್ಕೊಳ್ಳಿ ನೀಟಾಗಿ ಕುತ್ಕೊಂಡು. ಯಾಕೆ ಕಲ್ತಿ ಆಮೇಲೆ ನೋಡಿ ಸರಿಲ್ಲ ಸುಮ್ಮನಿರಲ್ಲ ಎಣ್ಸ್ಕೊಳ್ಳಿ. ಅದ್ನೇ ಅವ್ರು ಎಣ್ಸ್ಕೊಳ್ಳಿ ಸಾಕಿದ್ರು ಕೊಟ್ರು ಅನ್ನೋದು ಬೇಡ. ಇವಳು ಕಾಯ ಗಂಟ ಎಣ್ಸ ಜಾಸ್ತಿ ಬಂದ್ರೆ ಕೊಟ್ಬಿಡಿ. ಹಾ ಅಷ್ಟೇ. ಹೌದು, ಅದಕ್ಕೆ ಲೆಕ್ಕ ಹಾಕೊಳ್ಳಿ ಕುತ್ಕೊಂಡು. ನಿಮ್ಮದ್ ನೀವು ಲೆಕ್ಕ ಹಾಕೊಳ್ಳಿ. ಜಾಸ್ತಿ ಕೊಟ್ಬಿಡಿಯಪ್ಪ.